ಸ್ನೇಹಿತರೆ ಹಾಗೂ 5ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಮೈ ಲ್ಯಾಂಡ್ ನಮ್ಮ ಮಾತೃಭೂಮಿ ಈ ಘಟಕದ ಎಕ್ಸೈಸ್ ಕ್ವೆಶನ್ ಆನ್ಸರನ್ನು ಹೆಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಮೈ ಲ್ಯಾಂಡ್ ಅಂದರೆ ನಮ್ಮ ಮಾತೃಭೂಮಿ ಈ ಘಟಕದ ಎಕ್ಸೈಸ್ ಕ್ವೆಶನ್ ಆನ್ಸರನ್ನು ತೆಗೆದುಕೊಳ್ಳೋಣ. ಕ್ವೆಶನ್ ಆನ್ಸರ್ಸ್. ಫಸ್ಟ್ ಒಂದು ಕಾಂಪ್ರಿಹೆನ್ಷನ್. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಇದರಲ್ಲಿ 1ನೇ ಪ್ರಶ್ನೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರ ಫಸ್ಟ್ ಕ್ವೆಶನ್, ಹೌ ಈಸ್ ದಿ ನೇಟಿವ್ ಲ್ಯಾಂಡ್, ನಮ್ಮ ಮಾತೃಭೂಮಿ ಹೇಗದ? ನೋಡಿರಿ, ನ್ಯಾಷನಲ್ ನೇಟಿವ್ ಲ್ಯಾಂಡ್ ಈಸ್ ಪ್ರೊಲಿಫಿಕ್, ಒನ್ ಕೆನಾಟ್ ಫಾರ್ಗೆಟ್ ದಿ ಬ್ಯೂಟಿಫುಲ್ ಇಫ್ ಐರ್ಲ್ಯಾಂಡ್. ಕವಿಗಳು ಹೇಳ್ತಾರೆ, ನಮ್ಮ ನ್ಯಾಷನಲ್ ನೇಟಿವ್ ಲ್ಯಾಂಡ್ ಏನದ, ಮಾತೃಭೂಮಿ ಭಾಳಷ್ಟು ಮರೆಯದಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸುಂದರವಾದ ಒಂದು ಸ್ಥಳವಾಗಿದೆ. ಸಿ ಈಸ್ ದಿ ಆ್ಯಪಲ್ ಆಫ್ ಒನ್ಸ್ ಐಸ್, ಆ್ಯಪಲ್ಸ್ ಆಫ್ ಒನ್ ಐಸ್ ಲೈಕ್ ದಿ ಪೋಯೆಟ್ ಗಾಸ್ ಆನ್ ಡಿಸ್ಕ್ರೈಬಿಂಗ್ ನೇಟಿವ್ ಲ್ಯಾಂಡ್. ನಮ್ಮ ಮಾತೃಭೂಮಿಯ ಬಗ್ಗೆ ಇರ್ತಕ್ಕಂಥ ಹೆಮ್ಮೆಯನ್ನು ಕವಿಗಳು ವ್ಯಕ್ತಪಡಿಸ್ತಾರೋ. ನಮ್ಮ 2 ಕಣ್ಣುಗಳಿಂದ ಇವುಗಳನ್ನು ನೋಡೋಕ್ಕೆ ಸಾಧ್ಯವಿಲ್ಲದೆ ಭಾಳಷ್ಟು ಸುಂದರವಾಗಿರ್ತಕ್ಕಂಥ ನಾಡು ನಮ್ಮ ನಾಡು ಅಂತ ಕವಿಗಳು ಹೇಳ್ತಾರೆ. ಇನ್ನು ಹೌ ಆರ್ ದಿ ಮೆನ್ ಆರ್ ವುಮೆನ್ ಇನ್ ದಿಸ್ ಲ್ಯಾಂಡ್, ಈ ಮಾತೃಭೂಮಿಯಲ್ಲಿ ಪುರುಷ ಮತ್ತು ಮಹಿಳೆಯರು ಹೇಗೆ ಇದ್ದಾರೆ? ಮೆನ್ಸ್ ಆರ್ ಬ್ರೇವೆಸ್ಟ್ ಆನ್ ದಿ ಅರ್ತ್, ವುಮೆನ್ಸ್ ಆರ್ ನಾಟ್ ಸ್ಕೇರ್ಡ್ ಆಫ್ ಎನಿಥಿಂಗ್. ಅಂದರೆ ಮೆನ್ಸ್ ಎಲ್ಲ ಬ್ರೇವೆಸ್ಟ್ ಅದಾರು ಆನ್ ದಿ ಅರ್ತ್, ಭೂಮಿ ಮೇಲೆ. ವುಮೆನ್ಸ್ ಎಲ್ಲ ನಾಟ್ ಸ್ಕೇರ್ಡ್ ಎನಿಥಿಂಗ್, ಈ ರೀತಿ ಲ್ಯಾಂಡದಲ್ಲಿ ಅದಾರ. ಇನ್ನು ರೈಟ್ ಎ ಶಾರ್ಟ್ ಪ್ಯಾರಾಗ್ರಾಫ್ ಆಫ್ 5 ಸೆಂಟೆನ್ಸಸ್ ಆಫ್ ಇಂಡಿಯಾ ಮೈ ಮದರ್ ಲ್ಯಾಂಡ್. ಮದರ್ ಲ್ಯಾಂಡ್ ಇಂಡಿಯಾದ ಬಗ್ಗೆ, ನಮ್ಮ ಮಾತೃಭೂಮಿ ಆಗಿರ್ತಕ್ಕಂಥ ಇಂಡಿಯಾದ ಬಗ್ಗೆ ಕೆಲವೊಂದು ಫ್ಯೂ ಲೈನ್ಸನ್ನು ಬರೆದು ನೋಡಿ. ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ಕಲ್ಚರ್ ಹೆರಿಟೇಜ್, ದೇರ್ ಈಸ್ ಯೂನಿಟಿ ಆಫ್ ಡೈವರ್ಸಿಟಿ. ನಮ್ಮ ಭಾರತ ದೇಶ ಎಲ್ಲರನ್ನ ಪ್ರತಿಬಿಂಬಿಸ್ತಕ್ಕಂಥ ಸಾಂಸ್ಕೃತಿಕ, ಬೇರೆ ದೇಶಕ್ಕೆ ಕಂಪೇರ್ ಮಾಡಿದಾಗ ನಮ್ಮ ಭಾರತ ದೇಶ ವಿಭಿನ್ನವಾದ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು, ಆಮೇಲೆ ಒಗ್ಗಟ್ಟಿನ ಮನೋಭಾವವನ್ನು ಹೊಂದಿರತಕ್ಕಂಥ ಒಂದು ದೇಶ. ನ್ಯಾಷನಲ್ ಇಂಟಿಗ್ರೇಷನ್ ಇಟ್ಸ್ ಪ್ರಮೋಷನ್ ಆಫ್ ಹೈ ಆರ್ಡರ್. ರಾಷ್ಟ್ರೀಯ ಭಾವೈಕ್ಯತೆ ನಮ್ಮಲ್ಲಿ ಎದ್ದಕ್ಕೆ ಕಾಣ್ತದ. ಇಂಡಿಯಾ ಈಸ್ ಎ ಲಾರ್ಜೆಸ್ಟ್ ಡೆಮೊಕ್ರೆಟಿಕ್ ಕಂಟ್ರಿ, ಅತ್ಯಂತ ದೊಡ್ಡದಾದ ಸಂವಿಧಾನವಾಗಿರ್ತಕ್ಕಂಥ ಒಂದು ರಾಷ್ಟ್ರ ನಮ್ಮ ಭಾರತ ದೇಶ. ವರ್ಲ್ಡಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಹೊಂದಿರತಕ್ಕಂಥ ರಾಷ್ಟ್ರ. ಇಂಡಿಯಾ ಈಸ್ ಎ ಫೌಂಡ್ ಆಫ್ ಮೆನಿ ಥಿಂಗ್ಸ್, ಎಕ್ಸಾಂಪಲ್ ತಾಜ್ ಮಹಲ್. ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಮ್ಮೆಯ ಸ್ಥಳವಾದ ತಾಜ್ ಮಹಲ್ ನಮ್ಮ ದೇಶದಲ್ಲ. ಇನ್ ಒನ್ ಆ್ಯಂಡ್ ಸೇಮ್ ಕಂಟ್ರಿ ವಿ ಹ್ಯಾವ್ ಟು ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಟ್ಸ್ ಆ್ಯಂಡ್ ಆರ್ಟಿಕಲ್ಚರ್ ಸ್ಟೈಲ್ಸ್. ನಮ್ಮ ದೇಶದ ಸಾಂಸ್ಕೃತಿಕ ಬಿಂಬ ವಿಭಿನ್ನವಾಗಿದೆ. ಬೇರೆ ರೀತಿಯ ಕಲಾತ್ಮಕ ದೃಶ್ಯಗಳು ನಮ್ಮ ಭಾರತ ದೇಶದಲ್ಲಿ ಕಂಡುಬರ್ತಾವೆ. ಇಂಡಿಯಾ ವುಮನ್ ಮೋಸ್ಟ್ ರೆಸ್ಪೆಕ್ಟೆಡ್ ಟು ಆಲ್ ವುಮನ್. ನಮ್ಮ ಭಾರತ ದೇಶದಲ್ಲಿ ಮಹಿಳೆಗೆ ಭಾಳಷ್ಟು ನಾವು ಮಾತೃ ದೇವತೆ ಅಥವಾ ಪೂಜನೀಯ ಸಂಕೇತವನ್ನು ಆ ಸ್ಥಾನದಲ್ಲಿ ಹೆಣ್ಣನ್ನು ಇಟ್ಟಿದ್ದೆವು. ಇನ್ನು ಅಭ್ಯಾಸದಲ್ಲಿರ್ತಕ್ಕಂಥ ಚಟುವಟಿಕೆ ಆಧಾರಿತ ಪ್ರಶ್ನಾವಳಿಗೆ ನೋಡೋಣ. ಚಟುವಟಿಕೆ ಆಧಾರಿತ ಪ್ರಶ್ನಾವಳಿಯಲ್ಲಿ ಮೊದಲನೇದು, ರೈಟ್ ದಿ ಅಪೋಸಿಟ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್. ಕೆಳಗಿನವುಗಳನ್ನು ಅಪೋಸಿಟ್ ವರ್ಡ್ಸನ್ನು ಬರಿ ಅಂದಾರೆ. ಫಸ್ಟು ಡಲ್ ಅಂದ್ರೆ ಬ್ರೈಟ್. ಡಲ್ ಅಂದರೆ ಮಂದವಾಗಿರೋದು, ಬ್ರೈಟ್ ಅಂದರೆ ಶಾರ್ಪ್ ಆಗಿರೋದು. ಬ್ರೇವ್ ಆ್ಯಂಡ್ ಕೋವರ್ಡ್ಸ್. ಬ್ರೇವ್ ಅಪೋಸಿಟ್ ವರ್ಡ್ಸ್ ಕೋವರ್ಡ್. ವಾರ್ಮ್ ಕೂಲ್, ಬಿಸಿಯಾಗಿರ್ತಕ್ಕಂಥ ತಂಪಾಗಿರ್ತಕ್ಕಂಥ. ಫಿಯರ್ಫುಲ್ ಫಿಯರ್ಲೆಸ್. ಪ್ಲೆಂಟಿ ಸ್ಕರ್ಸಿ ಆಗ್ತದೆ ನೋಡಿ, ಪ್ಲೆಂಟಿ ಸ್ಕರ್ಸಿ. ಈ ರೀತಿ ಅಪೋಸಿಟ್ಸ್ ವರ್ಡ್ಗಳು ಬರ್ತಾವೆ. ನೆಕ್ಸ್ಟ್, ರೀಡ್ ದಿಸ್ ಪ್ಯಾರಾಗ್ರಾಫ್ ಆ್ಯಂಡ್ ಡೂ ದಿ ಟಾಸ್ಕ್ ದ್ಯಾಟ್ ಫಾಲೋ. ಲಕ್ಷ್ಮೀಬಾಯಿ ವಾಸ್ ದಿ ಕ್ವೀನ್ ಆಫ್ ಝಾನ್ಸಿ. ಝಾನ್ಸಿಯಲ್ಲಿ ರಾಣಿ ಯಾರಂದ್ರೆ ಲಕ್ಷ್ಮೀಬಾಯಿ. ಈ ಸ್ಟ್ರಗಲ್ ದಿ ಬ್ರಿಟಿಷ್ ಈಸ್ ದಿ ಲೆಜೆಂಡರಿ, ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸ್ತಕ್ಕಂಥ ಮಹಿಳೆ. ದ ಬ್ಯಾಟಲ್ ಬಿಗಿನ್ಸ್ ಅರ್ಲಿ ಇನ್ ದಿ ಜೂನ್ 1857. 1859 ಯುದ್ಧ ನಡೆದಾಗ ಅವುಗಳು ಹೋರಾಟ ಮಾಡಿರ್ತಕ್ಕಂಥವು. ಸರ್ ಹ್ಯೂಜ್ ರೋಜ್ ಕ್ಯಾಪ್ಚರ್ಡ್ ದಿ ಫೋರ್ಟ್ರೆಸ್ ಆ್ಯಂಡ್ ಝಾನ್ಸಿ ಇನ್ ಮಾರ್ಚ್ 1858. ರಾಣಿ ಲಕ್ಷ್ಮೀಬಾಯಿ ರೆಸಿಸ್ಟೆನ್ಸ್ ಬಟ್ ಝಾನ್ಸಿ ವಾಸ್ captured by British when threatened opened the gates of the fortress of them.
On the night April 4th, 1858, he escaped from the fortress and joined Tansin's troops as Kalpsi. Rani Lakshmibai and Tansi troops captured the fort of Gaular for Sindhia. She died fighting the British in 1758 ಗೌಲಾರೆ 1758ರಲ್ಲಿ ಗೌಲಾರಲ್ಲಿ ಇವರು ಮೃತನ ಆಗ್ತಾರೆ ಬ್ರಿಟಿಷರ ವಿರುದ್ಧ. ಇದರಲ್ಲಿ ಕ್ವಶನ್ ನೋಡಿ, ಇದಕ್ಕೆ ಸಂಬಂಧಿಸಿದಂಥ ಈ ಪ್ಯಾರಾಗ್ರಾಫ್ ಸಂಬಂಧಿಸಿದಂಥ ಕ್ವಶನು, ಇದು ಸೂಟೇಬಲ್ ಟೈಟಲ್ ಆಫ್ ದಿಸ್ ಪ್ಯಾರಾಗ್ರಾಫ್. ರಾಣಿ ಆಫ್ ಝಾನ್ಸಿ ಅಂತ ಕೊಡಬಹುದು. ಇನ್ನು ಕ್ವಶನ್ ನಂಬರ್ 2, ಐಡೆಂಟಿಫೈಡ್ ದಿ ನೌನ್ಸ್ ಇನ್ ದಿಸ್ ಪ್ಯಾರಾಗ್ರಾಫ್. ನೌನ್ಸ್ ಅಂದಾಗ ಲಕ್ಷ್ಮೀಬಾಯಿ, ಝಾನ್ಸಿ, ಸ್ಟ್ರಗಲ್, ಬ್ರಿಟಿಷ್, ದ ಬ್ಯಾಟಲ್, ಜೂನ್, ಸರ್ ಹ್ಯೂಜ್ ರೋಸ್, ಫಾರ್ಟ್ರೆಸ್, ಝಾನ್ಸಿ, ಮಾರ್ಚ್, ರಾಣಿ ಲಕ್ಷ್ಮೀಬಾಯಿ, ಟ್ರೇಟರ್ಸ್, ದ ಗೇಟ್ ಆಫ್ ದಿ ಫೋರ್ಟ್ರೆಸ್, ದ ನೈಟ್, ಏಪ್ರಿಲ್, ತಾಂತಿಯಾ ಟೋಪಿ, ಆ್ಯಂಡ್ ಕಲ್ಫಿ, ಫೋರ್ಟೆ, ಅಮಿಗೋಲಾರ್, ಸಿಂಧಿಯಾ, ಜೂನ್. ಇವೆಲ್ಲ ಇಲ್ಲಿ ಬರ್ತಕ್ಕಂಥ ನೌನ್ಸು. ಇಷ್ಟು ಎಕ್ಸೈಸ್ ಸಂಬಂಧಿಸಿದಂಥ ಕ್ವಶನ್ ಆನ್ಸರು ಮತ್ತು ವ್ಯಾಕ್ಯಾಬ್ಯುಲರಿ ಪಾಯಿಂಟ್ಸು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳು ನಾನು ಚಾನಲ್ದಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಸದುಪಯೋಗ ಪಡಿಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವೆ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.